ಓಕೆ, ಗುಡ್ ಮಾರ್ನಿಂಗ್ ಎವ್ರಿವಾನ್. ಇವತ್ತು ಸ್ವಲ್ಪ ವರ್ಕ್ ಮಾಡೋಕ್ಕಿದೆ. ಮಂಡೇ ಆಗಿರೋದ್ರಿಂದ ಬೆಳಗ್ಗೆ ಮುಂಚೆ ಲಾಗಿನ್ ಅದೇ ಇದೇ ಹಾಸ್ಟೆಲಲ್ಲಿ ನಾನು ಸ್ಟೇ ಆಗಿರೋದು. ನಾನಿವತ್ತು ನಾರ್ತ್ ಕ್ಲಿಫ್ ವರ್ಕಳಾದಲ್ಲಿದ್ದೀನಿ. ಸೊ ಅಲ್ಲಿಂದ ಒಂದು 11 o'clockಗೆಲ್ಲ ಬ್ರಂಚ್ಗೆ ಹೊರಗಡೆ ಬಂದ್ವಿ. ಸೊ ಐ ಮೆಟ್ ಕಪಲ್ ಆಫ್ ನ್ಯೂ ಪೀಪಲ್ ಇನ್ ದಿಸ್ ನಾರ್ತ್ ಕ್ಲಿಫಲ್ಲಿ. ಅವ್ರ ಜೊತೆ ಬ್ರಂಚ್ಗೆ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ವರ್ಕ್ ಮಾಡಿ ಅಲ್ಲಿಂದ ಹಾಸ್ಟೆಲ್ ಬಂದು ವರ್ಕ್ ಕಂಪ್ಲೀಟ್ ಮಾಡಿ ಈವ್ನಿಂಗ್ ಸನ್ಸೆಟ್ಗೆ ನಾವು ಬಂದ್ವಿ ಬ್ಲ್ಯಾಕ್ ಸ್ಯಾಂಡ್ ಬೀಚ್ಗೆ. ಅಲ್ಲಿಂದ ಸೀದಾ ನಾವೀಗ ಹೋಗ್ತಾ ಇದ್ದೀವಿ ಡಿನ್ನರ್ಗೆ. ಸ್ಕೈ ಲೌಂಜ್ ಅಂತ ಒಂದು ರೆಸ್ಟೋರೆಂಟ್ಗೆ. ಲೈವ್ ಬ್ಯಾಂಡ್ ಇತ್ತು. ಸೊ I want to see that cheese pull. Wow. Don't go that up. We're having food together. Come on. Abe. Thank you. Give her only. No, put it there. ಅವತ್ತಿನ ಡೇನ ಎಂಡ್ ಮಾಡಿ ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ನಾವು ಬಂದಿದ್ದೀವಿ ಜಟಾಯು ಅರ್ತ್ ಸೆಂಟರ್ಗೆ. ಸೊ 7:30ಗೆಲ್ಲ ಇಲ್ಲಿ ಬಂದು ರೀಚ್ ಆದ್ವಿ. ಟಿಕೆಟ್ಸ್ನ ತೊಗೊಂಡ್ಬಿಟ್ಟು 500 rupees ಏನೋ ಟಿಕೆಟ್ ಆಗುತ್ತೆ. 2 ಟಿಕೆಟ್ ತೊಗೋಬೇಕು, ಒಂದು ಎಂಟ್ರೆನ್ಸ್ ಫೀ, ಒಂದು ಕೇಬಲ್ ಕಾರ್ಗೆ. ಸೊ ಇಲ್ಲಿ ಅರ್ಲಿ ಮಾರ್ನಿಂಗ್ ಬಂದರೆ ಸ್ವಲ್ಪ ಕ್ರೌಡ್ ಕಡಿಮೆ ಇರುತ್ತೆ, ಬಿಸಿಲು ಕಡಿಮೆ ಇರುತ್ತೆ. ತುಂಬ ಲೇಟಾಗಿ ಹೋಗ್ಬಿಟ್ರೆ ಕ್ರೌಡ್ ಜಾಸ್ತಿ ಇರುತ್ತೆ, ಬಿಸಿಲು ಜಾಸ್ತಿ ಇರುತ್ತೆ. ಸೊ ನಾವು ಹಂಗಾಗಿ ಆದಷ್ಟು ಬೆಳಗ್ಗೆ ಮುಂಚೆ ಬಂದು ಜಟಾಯಿನ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಕೇಬಲ್ ಕಾರ್ ರೈಡ್ ತುಂಬ ಶಾರ್ಟ್ ಆಗಿರುತ್ತೆ, ಒಂದು 5 minutes ನಿಮಗೆ ಸಿಗುತ್ತೆ ಅನ್ಸುತ್ತೆ ಅಷ್ಟೇ. ಜಟಾಯು ಮಾತ್ರ ಸಿಕ್ಕಾಬಟ್ಟೆ ಚೆನ್ನಾಗಿದೆ. ಸ್ಕಲ್ಪ್ಚರ್ ಅದು ಏನು ಮಾಡಿದ್ದಾರೆ, ಸಿಮೆಂಟಲ್ಲಿ ಮಾಡಿರೋದು, ರಾಕಲ್ಲಿ ಮಾಡಿರೋದಲ್ಲ. ಬೇಸ್ ರಾಕು, ಬಟ್ ಆ ಸ್ಕಲ್ಪ್ಚರ್ ಇರೋದು ಸಿಮೆಂಟಲ್ಲಿ. ತುಂಬ ಚೆನ್ನಾಗಿದೆ. ಆ ಡೀಟೇಲ್ಸ್ ಏನು ಇದೆ ಪ್ರತಿಯೊಂದು ಅಷ್ಟು ಪರ್ಫೆಕ್ಟಾಗಿತ್ತು. ಒಳಗಡೆ ಇನ್ನೂ ಕನ್ಸ್ಟ್ರಕ್ಷನ್ ಎಲ್ಲ ನಡೀತಾ ಇದೆ ಅಂತೆ. ಫ್ಯೂಚರಲ್ಲಿ ಮೇ ಬಿ ಅದು ಓಪನ್ ಆಗುತ್ತೆ. ಬಟ್ ಇಟ್ ವಾಸ್ ಬ್ಯೂಟಿಫುಲ್. ಒಂದಷ್ಟು ಫೋಟೋಸ್ ಎಲ್ಲ ತೊಗೊಂಡು, ವೀಡಿಯೋಸ್ ಎಲ್ಲ ತೊಗೊಂಡು ನಾವಲ್ಲಿಂದ ಹೊರಟ್ವಿ. ರಾಮಾಯಣದಲ್ಲಿ ರಾವಣ ಸೀತೆನ ಕರ್ಕೊಂಡು ಹೋಗ್ಬೇಕಾದ್ರೆ ರಾವಣನ ತಡಿಯೋಕ್ಕಂತ ಬಂದಾಗ ಜಟಾಯು ಬರುತ್ತಂತೆ. ಆವಾಗ ಆ ಜಗಳದಲ್ಲಿ ಜಟಾಯುನ ಒಂದು ರೆಕ್ಕೆ ಕತ್ತರಿಸಿ ಬಿದ್ದಾಗ ಅದು ಮಗ್ಚಿ ಭೂಮಿ ಮೇಲೆ ಬೀಳುತ್ತಂತೆ. ಅದರ ಪ್ರತೀಕವಾಗಿ ಜಟಾಯು ಸ್ಕಲ್ಪ್ಚರ್ನ ಇಲ್ಲಿ ಮಾಡಿರೋದು.
ಕೇರಳದಲ್ಲಿ ತುಂಬ ವೆರೈಟಿ ಆಫ್ ಪಾಯಸ ಸಿಗುತ್ತೆ, ಅದರಲ್ಲಿ ಇದು ಒಂದು ವೆರೈಟಿ. ಸೊ ಆನ್ ದ ವೇಲಿ ಹೋಗಬೇಕಾದ್ರೆ ಅಲ್ಲಿ ಎಲ್ಲ ವೆರೈಟಿ ಪಾಯಸ ಮಾಡ್ತಾಯಿದ್ರು. ಸೊ ಜಸ್ಟ್ ಟೇಸ್ಟ್ ಮಾಡೋಣ ಅಂತ ಒಂದು ಕಪ್ ಪಾಯಸ ಟೇಸ್ಟ್ ಮಾಡಿದ್ವಿ. ಅಲ್ಲಿಂದ ನೆಕ್ಸ್ಟ್ ಸ್ಟಾಪ್ ನಾವು ಕೇರಳ ಸ್ಟೈಲ್ ಊಟ ಮಾಡೋಣ ಅಂತ ಬಂದ್ವಿ. ದಪ್ಪ ಅಕ್ಕಿ ಅನ್ನೋದು ಊಟ ನನಗೆ ಸಿಕ್ಕಾಬಟ್ಟೆ ಇಷ್ಟ. ಅನ್ನ ಸಾರು, ಸುಮಾರು ಥರದ ಪಲ್ಯಗಳು, ಉಪ್ಪಿನಕಾಯಿಗಳೆಲ್ಲ ಬಾಳೆಲೆಲ್ಲಿ ಇದ್ದರೆ ನಂಗೆ ತಿನ್ನೋಕೆ ತುಂಬ ಇಷ್ಟ ಆಗುತ್ತೆ. ನಾನು ಜಾಸ್ತಿ ಊಟ ಮಾಡಲ್ಲ, ಬಟ್ ನಂಗೆ ಜಾಸ್ತಿ ವೆರೈಟೀಸ್ ಇಷ್ಟ ಆಗುತ್ತೆ. ಸೊ ನಾನು ಮೋಸ್ಟ್ಲಿ ಪ್ರಿಫರ್ ಮಾಡೋದು ಬಾಳೆ ಎಲೆ ಊಟಗಳನ್ನ. ಅಲ್ಲಿಂದ ನೆಕ್ಸ್ಟ್ ಒಂದು ಕ್ವಿಕ್ಕಾಗಿ ಟೆಂಪಲ್ ವಿಸಿಟ್ ಮುಗಿಸ್ಕೊಂಡು ಅಲ್ಲಿಂದ ನಾವು ನೆಕ್ಸ್ಟ್ ಹೋಗ್ತಾ ಇದ್ದೀವಿ ಕಾವೇರಿ ಎಲಿಫೆಂಟ್ ಪಾರ್ಕ್ಗೆ. ಇವತ್ತಿನ ಲಾಸ್ಟ್ ಡೆಸ್ಟಿನೇಷನ್ ಇದಾಗಿರುತ್ತೆ. ಬನ್ನಿ ನೋಡೋಣ ಏನೇನಿದೆ ಅಂತ. ಅಲ್ಲಿಂದ ನೆಕ್ಸ್ಟ್ ಬಂದಿದ್ದು ಸನ್ಸೆಟ್ ಪಾಯಿಂಟ್ಗೆ, ವರ್ಕಳ ಬೀಚಿಗೆ ಬಂದ್ವಿ. ಅಲ್ಲಿ ಸನ್ಸೆಟ್ ಆಗೋ ತನಕ ವೆಯ್ಟ್ ಮಾಡಿಬಿಟ್ಟು ಚೆನ್ನಾಗಿ ಕಾಫಿ ಕುಡ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ಮೇಲೆ ಇವಾಗ ವಾಪಸ್ ರೂಮ್ಗೆ ಹೋಗ್ತಾ ಇದ್ದೀವಿ. ನಂಗೆ ಇವತ್ತು ನೈಟ್ ಬಸ್ ಇದೆ. ಸೊ ನಾನು ರಿಟರ್ನ್ ಮನೆಗೆ ಹೋಗಬೇಕು. ಸೊ ಸ್ವಲ್ಪ ವರ್ಕ್ ಮಾಡೋದಿತ್ತು, ವರ್ಕ್ನೆಲ್ಲ ಮುಗಿಸ್ಕೊಂಡು ಹಾಸ್ಟೆಲಿಂದ ಚೆಕ್ಔಟ್ ಮಾಡಿಬಿಟ್ಟು ನೈಟ್ ಸ್ಲೀಪರ್ ಬಸ್ ಅಂತೂ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು. ಬರಬೇಕಾದ್ರೆ ಟ್ರೈನಲ್ಲಿ ಬಂದೆ, ಓಕೆ ಆಯಿತು, ಬಟ್ ಬಸ್ ಆಸಮ್. 14 hours ಜರ್ನಿ ಇದ್ದರೂ ಒಳ್ಳೆ ನಿದ್ದೆ ಮಾಡಿಕೊಂಡು ಬ್ಯಾಂಗ್ಳೂರಿಗೆ ಹೋಗಿ ರೀಚ್ ಆಗಿಬಿಟ್ಟು ನೆಕ್ಸ್ಟ್ ಡೇ ಈವ್ನಿಂಗು ಸಾತ್ವಿಕ್ ಕಿಚನಲ್ಲಿ ಬಿಸಿಬೇಳೆ ಬಾತ್ ತಿನ್ಕೊಂಡು ಆಟೋ ಮಾಡಿಕೊಂಡು ಮತ್ತೆ ಇನ್ನೊಂದು ನೈಟ್ ಬಸ್ ಇಟ್ಕೊಂಡು ಮನೆಗೆ ಬಂದು ರೀಚ್ ಆದೆ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.